ಈಗ ಫ್ಯೂಯಲಿಂದು ಪ್ರಾಬ್ಲಮ್ ಹೇಳೋದಾದರೆ ಏನು E20 ಅಂತ ಫ್ಯೂಯಲ್ ಬರ್ತಿದೆಯಲ್ಲ, ಅದೂ ಮತ್ತೇನಿಲ್ಲ, ನೀವು ಪೆಟ್ರೋಲ್ ಜೊತೆ ನೀರು ಹಾಕಿ ಹೊಡೆದಾಗೇನೆ, ಮತ್ತೇನು ಇಲ್ಲ. ಎಥನಾಲ್ ಬಂದುಬಿಟ್ಟು ನಮ್ಮ ಶುಗರ್ ಕೇನ್ ಕಬ್ಬಿಂದ ತೆಗಿಯೋದದು ಲಿಕ್ವಿಡ್ಡು, ಅದನ್ನು ಪೆಟ್ರೋಲಿಗೆ ಮಿಕ್ಸ್ ಮಾಡಿರ್ತಾರೆ. 20% ಏನೋ ಅದರಲ್ಲಿ ಇರತ್ತಂತೆ. ಅದರಿಂದನೂ ಗಾಡಿ ಪ್ರಾಬ್ಲಮ್ ಆಗುತ್ತೆ ಗುರು. ಇಂಜಿನ್ನು ಇವಾಗ ಫ್ಯೂಯಲ್ ಪಂಪ್ಸ್ ಇವೆಲ್ಲ ಅಂದರೆ ಒಂದೇ ಸಲ ಏನಾಗಲ್ಲ, ನೀವು ರೆಗ್ಯುಲರಾಗಿ ಅದೇ ಪೆಟ್ರೋಲ್ ಹಾಕ್ಸ್ತಾಯಿದ್ರೆ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ ಗಾಡಿಗೆ. ಆನಂತರ ಈ ಥರ ಒಂದು ರೋಡಿಂದನೂ ಗಾಡಿ ಪ್ರಾಬ್ಲಮ್ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಗಾಡಿಗೆ ಸೇಫ್ಟಿ ಇಲ್ಲ, ಯಾವ ಕಡೆಯಿಂದ ನೋಡಿದರೂ ಸೇಫ್ಟಿ ಇಲ್ಲ. ಗಾಡಿ ಒಳಗಡೆಯಿಂದನೂ ಪ್ರಾಬ್ಲಮ್ ಮಾಡ್ತಿದ್ದಾರೆ, ಹೊರಗಡೆಯಿಂದನೂ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಅಣ್ಣ ಏಕದಮ್ ನಿಲ್ಲಿಸೇ ಬಿಟ್ಟ ನೋಡಿ. ಈ ಥರ ಹೊಂಡ ಇದೆ. ಅಕಸ್ಮಾತ್ ಇವಾಗ ನೈಟ್ ಟೈಮಲ್ಲಿ ಗೊತ್ತಿಲ್ಲದೆ, ಅಂದರೆ ಇವಾಗ ಗೊತ್ತಿರೋರಿಗಂತೂ ಆಯಿತು, ಏನು ಬೇರೆ ಕಡೆಯಿಂದ ಬಂದಿರ್ತಾರೆ ಗೊತ್ತಿರಲ್ಲ, ಅಕಸ್ಮಾತಾಗಿ ಬಂದು ಹೊಂಡ ಗಿಂಡ ಹಾರಿಸ್ಕೊಂಡು ಗಾಡಿ ಗಿಡ್ಡಿ ಹಾಳಾಯ್ತಂದರೆ ಏನು ಮಾಡಲಿಕ್ಕೂ ಬರೋಲ್ಲ. ಕಷ್ಟಪಟ್ಟು ತೊಗೊಂಡಿರ್ತಾರೆ ಗಾಡಿನ, 4-5 ವರ್ಷ ಅಮೌಂಟನ್ನು ಸೇರಿಸ್ಬಿಟ್ಟು ಒಂದು ಇಷ್ಟದ ಗಾಡಿನ ತೊಗೊಂಡು ಈ ಥರ ರೋಡ್ಸಲ್ಲಿ ಹೊಡೆದು ಮತ್ತು ಈ ಥರ ಪೆಟ್ರೋಲ್ನೆಲ್ಲ ಹಾಕ್ಸ್ಬಿಟ್ರೆ 10 ವರ್ಷ ಬರೋ ಗಾಡಿ 4 ವರ್ಷ ಅಷ್ಟು ಬಂದರೆ ಹೆಚ್ಚು. ಏನು ಗೊತ್ತಾ, ಇದು ಪ್ರಾಬ್ಲಮ್ ಏನಂದರೆ ನಮ್ಮದೇ ಪ್ರಾಬ್ಲಮ್. ನಾವು ಯಾವುದೊಂದು ಕ್ವಶ್ಚನ್ ಮಾಡಲ್ಲ. ಇವಾಗ ನಾವು ಕ್ವಶ್ಚನ್ ಮಾಡಲಿಕ್ಕಂದ್ರೆ ಇವಾಗ ರೋಡಿನ ಬಗ್ಗೆನೇ, ಓಕೆ ಯಾಕೆ ಈ ಥರ ಆಗ್ತಿದೆ ರೋಡು, ಇನ್ನೂ ಏನಕ್ಕಾಗಿಲ್ಲ. ನಾವು ಬರೀ ನಮ್ಮಲ್ಲೇ ಓಕೆ ರೋಡ್ ಆಗಿಲ್ಲ ಅಂತ ಹೇಳ್ಕೋದು ಕೂತ್ಕೊಂಡ್ರೆ ಆಗಲ್ಲ. ನಾವು ಕ್ವಶ್ಚನ್ ಮಾಡಬೇಕು. ಮೇನ್ ನಮ್ಮಲ್ಲಿ ಆಗ್ತಿರೋದು ನಾವು ಕ್ವಶ್ಚನ್ ಮಾಡಿದರೆ ಅವರಿಗೂ ಅನಿಸುತ್ತೆ ಓಕೆ ಒಂದು ಕೇಳೋರು ಇದ್ದಾರಪ್ಪ ಅಂತ, ಅವರಲ್ಲೂ ಅನಿಸುತ್ತೆ ಒಂದು ಕೇಳೋರಿದ್ದಾರೆ. ಓಕೆ ನಾವು ಮಾಡಿಲ್ಲ ಅಂದರೆ ಕೇಳೋರಿದ್ದಾರೆ, ಇಲ್ಲ ಅಂದರೆ ಯಾರಿಲ್ಲ, ಯಾರೂ ಕೇಳಲ್ಲ. ಮಾಡಿದ್ದೇ ಆಟ ಗುರು ಅಂತ, ಮಾಡಿದ್ದೇ ಕೆಲಸ ಆಡಿದ್ದೇ ಆಟ ಅಂತ ಅವರು ಸುಮ್ಮನಾಗ್ಬಿಡ್ತಾರೆ. ಮೇನಾಗಿ ನಾವು ಕ್ವಶ್ಚನ್ನ ಮಾಡೋದನ್ನ ಕಲಿಬೇಕು. ನೋಡಿ ನಮ್ಮೂರಲ್ಲಿ ಇನ್ನೂ ಮಳೆಗಾಲ ಮುಗಿದಿಲ್ಲ, ದೀಪಾವಳಿ ಹಬ್ಬ ಮುಗೀತು, ಆದರೂ ಇನ್ನೂ ಈ ಸಲದ್ದು ಮಳೆಗಾಲ ಮುಗಿದಿಲ್ಲ, ಬರ್ತಾನೇ ಇದೆ ಮಳೆ. ಎಲ್ಲ ಹಬ್ಬನೂ ಈ ಸಲ ಮಳೆಯಲ್ಲೇ ಮಾಡೋ ಥರ ಆಗಿದೆ.